ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಹರ್ಸಕೆರೆ ಅರುಣ್ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮ ಕರ್ನಾಟಕ ನಡೀತಿರೋದೇ ಆಟೋದವರಿಂದಂತೆ. ಆಟೋದವ್ರಿಲ್ಲ ಅಂದ್ರೆ ನಮ್ಮ ಕರ್ನಾಟಕ ಮುಚ್ಕೊಂಡು ಹೋಗ್ಬಿಡುತ್ತಂತೆ. ಹಂಗಾಗಿ ಆಟೋದವರು ತುಂಬಾ ಪ್ರಾಮುಖ್ಯತೆ ನಮ್ಮ ಕರ್ನಾಟಕಕ್ಕೆ. ಇದನ್ನ ನಾನು ಹೇಳ್ತಾ ಇಲ್ಲ, ಆಟೋದವರೇ ಹೇಳಿದಾರಪ್ಪ. ಬನ್ನಿ ಅವ್ರ ಬಾಯಲ್ಲಿ ಕೇಳ್ಕೊಂಬರೋಣ. ಹಾಗೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋಕೆ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ ಫಸ್ಟ್ ಟೈಮ್ ವಾಚ್ ಮಾಡ್ತಾ ಇದ್ದೀರಾ, ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ವಾಚ್ ಮಾಡಿ. ಹಾಗೆ ಪಕ್ಕದಾಗಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಬನ್ನಿ ಸ್ನೇಹಿತರೆ, ವಿಡಿಯೋ ಪ್ಲೇ ಮಾಡ್ತೀನಿ, ನೋಡ್ಕೊಂಡು ಬನ್ನಿ. ಆಮೇಲೆ ಅದ್ರ ಬಗ್ಗೆ ರಿವ್ಯೂ ಕೊಡ್ತೀನಿ. ಬ್ರೋ, ಜಾಬ್ ಇಲ್ಲ ಅಂತ ನೀವು ಜಾಬ್ ಇಲ್ಲ ಅಂದ್ರೆ ನೀವು ಆಟೋ ತಗೊಳ್ಳಿ, ಆಟೋ ಬನ್ನಿ. ಯಾಕೆ ಬೈಕ್ ರೈಡ್ ಮಾಡಿಸ್ತೀರಾ? ಇವಾಗ ನಾನು ಕೇಳೋದೊಂದೇ, ಜಾಬ್ ಇಲ್ಲ ಅಂದ್ರಲ್ಲ, ಎಷ್ಟು ವೇಕೆನ್ಸೀಸ್ ಇದೆ. ನಾನು ಕಾರ್ಪೊರೇಟ್ ಅಲ್ಲೇ ಕೆಲಸ ಮಾಡಿ ಜಾಬ್ ಬಿಟ್ಟು ಆಟೋಗೆ ಬಂದಿರೋದು. ಇಲ್ಲ ನಾನು ರ್ಯಾಪಿಡ್ ಓಡಿಸ್ಬೋದಿತ್ತಲ್ಲ ಬ್ರೋ, ಇಲ್ಲೇ ಡಿಲೀಟ್ ಮಾಡ್ತೀನಿ. ಅಲ್ಲ, ನಾನು ಹೇಳ್ತಾ ಇರೋದು, ನೀವು ಎಜುಕೇಟೆಡ್ ಆಗಿ ಈ ಥರ ಥಿಂಕ್ ಮಾಡಿದ್ರೆ ಮತ್ತೆ ಏನು? ಈಗ ನಾನು ಎಜುಕೇಟೆಡ್, ನಾನು ಓಡಿಸ್ಬೋದಿತ್ತಲ್ಲ ಬೈಕು. ನಾನು ಯಾಕೆ ಇದಕ್ಕೆ ಬಂದೆ? ನಾನು ಬಿಕಾಮ್ ಗ್ರ್ಯಾಜುಯೇಟೇ. ಓಕೆ ಬ್ರೋ, ಮತ್ತೆ ಐ ವಿಲ್ ಸ್ಟಾಪ್, ಡಿಲೀಟ್ ಮಾಡಿ. ನಾನು ಕಾಗ್ನಿಸೆಂಟ್ ಇದರಲ್ಲಿ ಕೆಲಸ ಮಾಡಿದವನು ವ್ಯಕ್ತಿನೇ ನಾನು. ನನಗೂ ಗೊತ್ತು ಕಾರ್ಪೊರೇಟ್ ಇದೇನಂತ. ಆಯ್ತು, ಸ್ಟಾಪ್ ಮಾಡಿ. ಸೊ ರೂಲ್ಸ್ ಪ್ರಕಾರ ಹೋಗ್ಬೇಕಲ್ಲ. ನೋಡಿದ್ರಲ್ಲ ಸ್ನೇಹಿತರೆ ವಿಡಿಯೋನ. ಇವತ್ತು ಕರ್ನಾಟಕ ನಡೀತಿರೋದೇ ಆಟೋದವರಿಂದ ಅಂತ ನಾನು ಹೇಳ್ತಾ ಇಲ್ಲ, ಅವರೇ ಹೇಳ್ತಾ ಇದ್ದಾರೆ ಅವ್ರ ಬಾಯಿಂದ. ಎಷ್ಟರ ಮಟ್ಟಿಗೆ ಸರಿ ಅಂತ ಎಲ್ಲ ನಮ್ಮ ಪಬ್ಲಿಕ್ಸ್ ನೀವೇ ಹೇಳ್ರಪ್ಪ ಆನ್ಸರ್. ಇದಕ್ಕೆ ನಮಗಂತೂ ಗೊತ್ತಿಲ್ಲ ಅದು ಯಾವುದರಿಂದ ಆಟೋದವರಿಂದ ಇವತ್ತು ಕರ್ನಾಟಕ ನಡೀತಾ ಇದೆ ಅಂತ ಗೊತ್ತಿಲ್ಲ. ಅದೆಷ್ಟು ಜನಕ್ಕೆ ಕೆಲಸ ಕೊಟ್ಟಿದ್ದಾರೆ ಅಂತ ಗೊತ್ತಿಲ್ಲ ಇವರು. ಅದೆಷ್ಟು ಜನಕ್ಕೆ ಅನ್ನ ಆಗ್ತಾ ಇದ್ದಾರೆ ಪ್ರತಿನಿತ್ಯ. ಹಂಗಾರೆ ಓಕೆ, ನೋಡೋಣ ಇದೆಷ್ಟು ಮಟ್ಟಿಗೆ ಸರಿ ಅಂತ ಗೊತ್ತಿಲ್ಲ. ಇದಕ್ಕೆಲ್ಲ ನಮ್ಮ ಪಬ್ಲಿಕ್ಸೇ ಆನ್ಸರ್ ಕೊಡಬೇಕು ಈ ಒಂದು ಮಾತಿಗೆ, ಅವ್ರು ಹೇಳಿರೋ ಮಾತಿಗೆ. ಹಾಗೆ ನಮ್ಮ ಬೈಕ್ ಟ್ಯಾಕ್ಸಿ ರೈಡರ್ಸ್ಗಳು ಕೂಡ ಅಷ್ಟೇ ಸಿಕ್ಕಾಬಟ್ಟೆ ತೊಂದರೆ. ನೋಡಿದ್ರೆ ಪಾಪ ಅದು ಯಾರೋ ಒಬ್ಬರು ನಿಂತ್ಕೊಂಡಿದ್ದಾರೆ ಅಲ್ಲಿ, ಗಾಡಿ ಕೀ ಕಿತ್ಕೊಂಡ್ಬಿಟ್ಟು ಮೊಬೈಲ್ ಕಿತ್ಕೊಂಡು ಎಲ್ಲ ಅವ್ರಿಗೆ ಏನೋ ಒಂಥರ ಅಮಾಯಕರ ಥರ ನಿಲ್ಲಿಸ್ಕೊಂಡ್ರೆ ಆ ವ್ಯಕ್ತಿ ರಿಕ್ವೆಸ್ಟ್ ಮಾಡ್ಕೊತ ಇದ್ದಾನೆ, ಸರಿ ನಾನು ಆ್ಯಪ್ ಅನ್ಇನ್ಸ್ಟಾಲ್ ಮಾಡ್ತೀನಿ, ಕೀ ಕೊಡಿ, ಪರವಾಗಿಲ್ಲ ಸಾರಿ ಅಂತ ಕೇಳಿದ್ರು ಕೀ ಕೊಡ್ತಾ ಇಲ್ಲ ಅವ್ರಿಗೆ. ಏನು ಇವ್ರೇನು ಬಂಡವಾಳ ಹಾಕಿದಾರ ಗಾಡಿಗೆ. ಈಗ ಎಷ್ಟು ಸರಿ ಹೇಳ್ತಾರೆ ಕೀ ಕಿತ್ಕೊಳಂಗಿಲ್ಲ ನೀವು, ಯಾವುದೇ ಒಂದು ರೈಡರ್ಸ್ಗೆ ತೊಂದರೆ ಕೊಡಂಗಿಲ್ಲ ಅಂತ. ಆ ಥರ ಕೀ ಕಿತ್ಕೊಂಡ್ಬಿಟ್ಟು ಆ ವ್ಯಕ್ತಿನ ಏನೋ ಅಮಾಯಕ ಥರ ರೋಡಲ್ಲಿ ನಿಲ್ಲಿಸ್ಕೊಂಡು ಅವನ ಮೇಲೆ ದೌರ್ಜನ್ಯ ಮಾಡ್ತಾರಲ್ಲ, ಇದು ಎಷ್ಟರ ಮಟ್ಟಿಗೆ ಸರಿ? ಇದು ನಿಮ್ಮ ಮನಸ್ಸಿಗೆ ಇದೇನಾದ್ರು ಸರಿ ಅಂತ ಅನ್ಸುತ್ತಾ? ನಿಮ್ಮ ಆಟೋ ಸಂಘದ ಅಧ್ಯಕ್ಷರೇ, ನಿಮಗೆ ಕೇಳ್ತಾ ಇರೋದು ಕ್ವಶನ್ ಡೈರೆಕ್ಟಾಗಿ ಕೇಳ್ತಾ ಇದ್ದೀನಿ ನಾನು. ನಿಮ್ಮ ಆಟೋ ಸಂಘದ ಅಧ್ಯಕ್ಷರಿಗೆ ಈ ಮಾಡಿರ್ತಕ್ಕಂಥ ಆಟೋ ಡ್ರೈವರ್ಸ್ಗಳು ಆ ಒಂದು ರೈಡರ್ಸ್ಗೆ ತೊಂದರೆ ಕೊಟ್ಟರಲ್ಲ, ಇದು ಸರಿನಾ? ಆ ವ್ಯಕ್ತಿ ಪಾಪ ಎಜುಕೇಟೆಡ್ ಇರ್ಬೋದು, ಕೆಲಸ ಇಲ್ಲ ಅಂತ ಮಾಡ್ತಾ ಇದ್ದಾರೆ, ಏನೋ BCom ಗ್ರಾಜುಯೇಟ್ ಅಂತ. ನಮ್ಮ ದೇಶದಲ್ಲಿ ನಿರುದ್ಯೋಗ ಸಮಸ್ಯೆ ಜಾಸ್ತಿ ಇದೆ. ಬಿಕಾಸ್ ಇದಕ್ಕೆಲ್ಲ ಕಾರಣ ಗೊತ್ತಿರಬೇಕು, ಪಾಪ್ಯುಲೇಷನ್ ಜಾಸ್ತಿ. 140 ಕೋಟಿಗೂ ಅಧಿಕ ಜನಸಂಖ್ಯೆ ಇರತಕ್ಕಂಥ ದೇಶದಲ್ಲಿ ಎಷ್ಟು ಅಂತ ಗೌರ್ಮೆಂಟ್ ಕೆಲಸ ಕೊಡೋಕ್ಕಾಗುತ್ತೆ? ಹಂಗಾಗಿ ಈ ಥರ ಯಾವುದೋ ಒಂದು ಕಂಪನಿಗಳು ಮುಂದೆ ಬರ್ತವೆ ಯೂತ್ಸ್ಗೆ ಕೆಲಸ ಕೊಡೋಕ್ಕೆ. ಇದರಿಂದ ಏನೋ ಸ್ವಲ್ಪ ಸಂಪಾದನೆ ಮಾಡ್ಕೊಳ್ಳಿ, ಅವ್ರಿಗೂ ಒಂದು ಫ್ಯಾಮಿಲಿಗೆ ಒಂದು ಜೀವನಾಂಶ ಆಗುತ್ತೆ ಅಂತವ. ಹಾಗೆ ಅವರು ಕೂಡ ಓದಿದ್ದಾರೆ, ಬಟ್ ಕೆಲಸ ಸಿಕ್ಕಿಲ್ಲ, ಏನು ಮಾಡೋಕ್ಕಾಗತ್ತೆ? ಯಾವುದೋ ಒಂದು ಟೆಂಪ್ರವರಿ ಜಾಬ್ ಅಂತ ಮಾಡ್ಕೊಂಡಿದ್ದಾರೆ. ಅದು ತಪ್ಪಾ? ಅದು ಇಲ್ಲಿಗಲ್ಲ? ಅವನೇನು ಕಳ್ತನ ಮಾಡಿದಾನ, ಕೊಲೆ ಮಾಡಿದಾನ, ಇಲ್ಲ ಸುಲಿಗೆ ಮಾಡಿದಾನ? ಇಲ್ಲ ತಾನೆ, ನಿಯತ್ತ ಸಂಪಾದನೆ ಮಾಡ್ತಾ ಇದ್ದಾನೆ. ಅವನ ಮೇಲೆ ಯಾಕೆ ದೌರ್ಜನ್ಯ ಮಾಡ್ತೀರಾ? ಇವ್ರು ಹೇಳ್ತಾರೆ ನಾವು ಎಜುಕೇಟೆಡ್, ನಮಗೂ ಕೆಲಸ ಇಲ್ಲ, ಆಟೋ ತಗೊಂಡು ಓಡಿಸ್ತಾ ಇದೀವಿ. ವಾಟ್ಸಪ್ ನಾನು ಬೇಡ ಅಂತ ಹೇಳಿದ್ವಲ್ಲ ನಿಮಗೆ. ಆಟೋನಾರು ಓಡಿಸು, ಬೈಕಾರು ಓಡಿಸು, ಬೇರೆಯವ್ರಿಗೆ ಯಾಕೆ ತೊಂದರೆ ಕೊಡ್ತೀರಾ ನೀವು? ಅಷ್ಟೇ ನಾನು ಕೇಳ್ತಿರೋದು. ಇದಕ್ಕೆ ಪರ್ಮಿಷನ್ ಕೊಡಬೇಕೋ ಬೇಡವೋ, ಇದು ಲೀಗಲ್ಲ ಇಲ್ಲೀಗಲ್ಲೋ, ಅದು ಗೌರ್ಮೆಂಟ್ ಕಾನೂನು ಇದೆ, ಅದು ತೀರ್ಮಾನ ಮಾಡುತ್ತೆ. ನೀವ್ಯಾರು ತೀರ್ಮಾನ ಮಾಡೋಕ್ಕೆ? ನೀವೇನು ಕೋರ್ಟ್ ನ್ಯಾಯಾಧೀಶರ, ಇಲ್ಲ RTO ಅಧಿಕಾರಿಗಳ, ಇಲ್ಲ ಒಂದು ಗೌರ್ಮೆಂಟ್ ಜಾಬಲ್ಲಿ ಇರ್ತಕ್ಕಂಥ ಒಂದು ದೊಡ್ಡ ಆಫೀಸರ್ಗಳ? ನೀವು ಕ್ವಶನ್ ಮಾಡಿ ಕೇಳಕ್ಕೆ ಒಂದು ಪಬ್ಲಿಕ್ಸ್ಗೆ, ರೈಡರ್ಸ್ಗೆ ಕೆಲಸ ಮಾಡ್ತಾ ಇದೆಯಾ, ಯಾಕೆ ಮಾಡ್ತಾ ಇದೆಯಾ ಅಂತವ? ನಿಮ್ಗೆ ಯಾವುದೇ ಥರ ಕೇಳೋ ರೈಟ್ಸೇ ಇಲ್ವಲ್ಲ. ಯಾರು ಕೊಟ್ಟಿದ್ದಾರೆ ನಿಮಗೆ ರೈಟ್ಸು? ನಿಮಗೆ ಪರ್ಮಿಷನ್ ಲೆಟರ್ ಇದೆಯಾ ಈ ಥರ ಗಾಡಿ ಸೀಸ್ ಮಾಡಿ ಕೀ ಕಿತ್ಕೊಂಡು ಅವ್ರಿಗೆಲ್ಲ ಅವಾಜ್ ಆಗೋಕ್ಕೆ? ಎಲ್ಲರೂ ಪರ್ಮಿಷನ್ ಲೆಟರ್ ತಗೊಂಬಂದಿದ್ದೀರಾ? ತೋರಿಸಿ ಇವಾಗಲಿ ನೀವು. ಏನೂ ಇಲ್ಲ. ನೀವು ಮಾಡ್ತಾ ಇರೋದು ಇಲ್ಲಿಗಲ್. ಇವತ್ತು ಪಬ್ಲಿಕ್ಸ್ ತೊಂದರೆ ಕೊಟ್ಕೊಂಡು ಎಷ್ಟೋ ಜನ ಪಬ್ಲಿಕ್ಸ್ ಎಲ್ಲ ಹೋಗೋರಿರ್ತಾರೆ ಎಮರ್ಜೆನ್ಸಿ ಅಂಥವೆಲ್ಲ ಬೈಕ್ ಹಿಡಿದ್ಬಿಟ್ಟು ಪಬ್ಲಿಕ್ಸ್ನು ನಿಲ್ಲಿಸ್ಕೊಂಡು, ರೈಡರ್ಗಳು ನಿಲ್ಲಿಸ್ಕೊಂಡು, ಕೀ ಕಿತ್ಕೊಂಡು ಈ ಥರ ಎಲ್ಲ ಅವಾಜ್ ಆಗ್ತೀರಾ? ಕರ್ನಾಟಕ ನಡೀತಿರೋದೇ ನಮ್ಮಿಂದ ಇವತ್ತು ಅಂತ ಕೇಳ್ತೀರಾ? ಏನು ಕತೆ ನಿಮ್ದೆಲ್ಲ ಏನಾಗ್ಬಿಟ್ಟಿದೆ ಅಂತ ಗೊತ್ತಾಗ್ತಾ ಇಲ್ಲ. ನಿಜವಾಗ್ಲೂ ಇದು ತುಂಬಾ ದೊಡ್ಡ ಮಟ್ಟಿಗೆ ಪ್ರಾಬ್ಲಮ್ ಆಗ್ತಾ ಇದೆ ನಿಮ್ಮ ಕಡೆಯಿಂದ. ಬರೀ ರೈಡರ್ಸ್ಗೆ ಅಷ್ಟೇ ಅಂತ ಅಲ್ಲ, ಪಬ್ಲಿಕ್ಸ್ ಕೂಡ ಪ್ರಾಬ್ಲಮ್ ಆಗ್ತಾ ಇದೆ. ಅವ್ರು ಎಲ್ಲೋ ಒಂದ್ ಕಡೆ ಆನ್ ಟೈಮ್ಗೆ ಹೋಗಕ್ ಆಗ್ತಾ ಇಲ್ಲ. ಕೆಲ್ಸಕ್ಕೆ ಹೋಗೋದಿರ್ಲಿ, ಸ್ಕೂಲ್ ಮಕ್ಳಿಗೆ ಕಳ್ಸೋದಿರ್ಲಿ, ಅವ್ರಿಗೂ ತೊಂದರೆ ಆಗ್ತಾ ಇದೆ ನೀವು ಮಾಡ್ತಕ್ಕಂಥ ಕೆಲಸದಿಂದವ. ಇದೆಲ್ಲ ನೀವು ಸ್ಟಾಪ್ ಮಾಡಬೇಕು. ಸುಮ್ಮನೆ ಪದೇ ಪದೇ ಕಿರಿಕ್ ಮಾಡ್ಕೊಂಡು ರೈಡರ್ಗಳಿಗೆ ಎಷ್ಟು ಮಟ್ಟಿಗೆ ತೊಂದರೆ ಕೊಡ್ತೀರಾ? ಆ ವ್ಯಕ್ತಿ ಅಷ್ಟು ಕೇಳ್ಕೊಂತ ಇದೆ, ರಿಕ್ವೆಸ್ಟ್ ಮಾಡ್ಕೊಂಡು ನಾನು ಆ್ಯಪ್ ಅನ್ಇನ್ಸ್ಟಾಲ್ ಮಾಡ್ತೀನಿ, ಕೊಟ್ಬಿಡಿ ಕೀ, ನಾನು ಹೋಗ್ತೀನಿ ಅಂದ್ರೆ ನೀವು ಕೊಡ್ತಾ ಇಲ್ವಲ್ಲ. ಏನ್ ಮಾಡ್ಬಿಡ್ತೀರ? ಹಂಗ ನೀನು ಜೈಲ್ಗೆ ಹಾಕಿಸ್ಬಿಡ್ತೀರ ಅವ್ರನ್ನ? ಏನು ಅವ್ರೇನು ಮರ್ಡರ್ ಮಾಡ್ಬಿಟ್ಟಿದ್ದಾನ? ಜೈಲ್ಗೆ ಹಾಕಿಸ್ಬಿಡ್ತೀರ ಅವ್ರನ್ನ? ಪ್ಲೀಸ್ ಸ್ವಾಮಿ, ಅವರೆಲ್ಲ ನೋಡ್ತಾರೆ, ಒಂದು ಪೇಷನ್ಸ್ ಇದೆ.
ಎಲ್ಲರೂ ಏನಾದ್ರು ತಿರುಗಿಬಿಟ್ಟು ಒಂದಾಗಿ ಹೋಗಿ ನಿಮ್ಮ ಮೇಲೆ ಕಂಪ್ಲೇಂಟ್ ಕೊಟ್ರೆ ಫಸ್ಟ್ ಒಳಗಡೆ ಹೋಗೋದು ನೀವು, FIR ಆಗೋದು ನಿಮ್ಮ ಮೇಲೆ. ಯಾರು ನಿಮಗೆ ಪರ್ಮಿಷನ್ ಕೊಟ್ಟಿದ್ದು ಕೀ ಕಿತ್ಕೊಳಕ್ಕೆ ಅಂತ ಸರಿಯಾಗಿರೋ ಲಾಯರ್ ಕ್ವಶನ್ ಮಾಡಿ ಕೇಳಿದ್ರೆ ನಿಮ್ಮನ್ನು ಒಳಗಡೆ ಹಾಕ್ತಾರೆ ಫಸ್ಟ್ ಎಲ್ಲರೂ ಪೊಲೀಸ್ನವ್ರು ಬಂದು. ನಿಮ್ಗೆ ಏನಾರು RTO ಹೇಳಿದಾರ ಈ ಥರ ಗಾಡಿನೆಲ್ಲ ಸೀಸ್ ಮಾಡಿ ತಗೊಂಬಂದು ನಮ್ಮ ಸ್ಟೇಷನ್ಗೆ ಕೊಡಿ ಕೀ ಕಿತ್ಕೊಂಡು ಅಂತವ? ಯಾರು ಹೇಳಿದಾರ? ಇಲ್ಲ ಪರ್ಮಿಷನ್ ಲೆಟರ್ ಕೊಟ್ಟಾರ ನಿಮಗೆ? ತೋರಿಸಿ ನೋಡೋಣ. ಹಂಗಾರೆ ಏನು ಇಲ್ದರೆ ನೀವು ಏಕಾಏಕಿ ರಾಪಿಡೋ ಎಲ್ಲ ಫೇಕ್ ಆರ್ಡರ್ ಬುಕ್ ಮಾಡಿಬಿಟ್ಟು ಎಲ್ಲಾರನ್ನೂ ಹಿಡಿದು ಗಾಡಿ ಕೀ ಕಿತ್ಕೊಂಡು ಅವ್ರಿಗೆ ತೊಂದರೆ ಕೊಟ್ಕೊಂಡು ಬಾಯಿ ಬಂದಂಗೆ ಬೈಕೊಂಡು ಕರ್ನಾಟಕ ನಮ್ಮದೇ, ಕರ್ನಾಟಕ ನಾವಿಲ್ಲದೆ ನಡೆಯಲ್ಲ, ಈ ಥರ ಎಲ್ಲ ಮಾತಾಡ್ಕೊಂಡು ಮಾಡ್ತೀರಾ ಕನ್ನಡ ರಾಜ್ಯೋತ್ಸವ, ಒಪ್ಕೊಂತೀವಿ, ಅದಕ್ಕೊಂದು ಗೌರವ ಇದೆ. ಅದನ್ನು ಈ ಥರ ಎಲ್ಲ ವ್ಯಕ್ತಪಡಿಸಬಾರ್ದು. ಕರ್ನಾಟಕ ನಮ್ಮಿಂದಲೇ ನಡೀತಾ ಇರೋದಂತವ, ಇದು ತಪ್ಪು. ಕರ್ನಾಟಕದಲ್ಲಿನ 6 ಕೋಟಿ ಜನಸಂಖ್ಯೆ ಇದ್ದಾರೆ, ಎಲ್ಲರೂ ಅವ್ರದೇ ಆದ ಒಂದು ಸ್ವಾಭಿಮಾನ ಇರುತ್ತೆ. ನೀವೆಲ್ಲ ಮಾತಾಡೋದು ಎಷ್ಟು ಮಟ್ಟಿಗೆ ಸರಿ ಹೇಳಿ? ನಾಳೆ ದಿನ ಇದೆಲ್ಲರೂ ಗೊತ್ತಾದ್ರೆ ಇನ್ನೂ ದೊಡ್ಡ ಮಟ್ಟಕ್ಕೆ ಚರ್ಚೆ ಆಗತ್ತಿದು. ನೀವು ಮಾಡ್ತಕ್ಕಂಥ ಕೆಲಸಗಳು, ಒಂದೊಂದು ಮಾತುಗಳು, ಈ ಥರ ಎಲ್ಲ ಮಾತಾಡೋದು ಬಿಟ್ಟು ಫಸ್ಟ್ ನೀವು ನಿಮ್ಮ ಕೆಲಸನ ಸಿನ್ಸಿಯರಾಗಿ ಮಾಡಿ, ಬೇರೆಯವ್ರಿಗೆ ತೊಂದರೆ ಕೊಡೋದು ಬಿಡಿ. ಕೆಲವೊಂದು ಗುಂಪು ಕಟ್ಕೊಂಡು ನೀವು ಆಟೋದವ್ರು ಅಂದ್ರೆ ಎಲ್ಲರೂ ಹೇಳ್ತಾ ಇಲ್ಲ, ಪರ್ಟಿಕ್ಯುಲರ್ ಆಗಿ ಮೆನ್ಷನ್ ಮಾಡಿ ಹೇಳ್ತೀನಿ ಎಲ್ಲ ವಿಡಿಯೋದಲ್ಲಿ. ಕೆಲವೊಂದಿಷ್ಟು ಜನ ಒಂದು ಗುಂಪು ಕಟ್ಕೊಂಡು ಬೆಂಗಳೂರಲ್ಲಿ ಈ ಥರ ಮಾಡ್ತಕ್ಕಂಥ ತೊಂದರೆಗಳು ರೈಡರ್ಸ್ಗಳ ಮೇಲೆ ಜಾಸ್ತಿ ಪರಿಣಾಮ ಬೀಳ್ತಾ ಇದೆ. ಇದು ಸ್ಟಾಪ್ ಮಾಡಿ ಅಂತ ನಾವು ಎಷ್ಟೋ ವಿಡಿಯೋದಲ್ಲಿ ಹೇಳ್ತಾ ಇರ್ತೀವಿ, ಪದೇ ಪದೇ ನೀವು ಮಾಡ್ತಾ ಇಲ್ಲ, ಇನ್ನೂ ಅತಿ ಮಾಡ್ತಾ ಇದ್ದೀರಾ. ಇದು ಮುಂದಿನ ದಿನ ಪ್ರಾಬ್ಲಮ್ ನಿಮಗೆ ಆಗುತ್ತೆ, ಗ್ಯಾರಂಟಿ. ನೀವೆಷ್ಟು ಈ ಥರ ತೊಂದರೆ ಕೊಡ್ತೀರೋ ಅಷ್ಟು ಪ್ರಾಬ್ಲಮ್ ನೀವೇ ಫೇಸ್ ಮಾಡಬೇಕಾಗತ್ತೆ. ಯಾವುದೇ ಕಾರಣಕ್ಕೆ ಬೈಕ್ ಟ್ಯಾಕ್ಸಿ ಬ್ಯಾನ್ ಆಗಲ್ಲ. ನೀವೆಷ್ಟು ತೊಂದರೆ ಕೊಟ್ಟರು ಇನ್ನೂ ಬೈಕ್ ಟ್ಯಾಕ್ಸಿ ಸ್ಟ್ರಾಂಗ್ ಆಗುತ್ತೆ. ಇದು ಕೋರ್ಟ್ ಅವ್ರಿಗೂ ಕೇಸ್ ಇವೆಲ್ಲ ಪ್ರಾಬ್ಲಮ್ ಹೋಗಿ ರೀಚ್ ಆಗ್ತವೆ. ಅಲ್ಲಿ ನ್ಯಾಯಾಧೀಶರು ಕೂಡ ನೋಡ್ತಾರೆ ಈ ವಿಡಿಯೋಗಳನ್ನೆಲ್ಲವ. ಅವಾಗ ಮುಂದಿನ ದಿವಸಗಳಲ್ಲಿ ಅವ್ರಿಗೂ ಗೊತ್ತಾಗುತ್ತೆ ಬೈಕ್ ಟ್ಯಾಕ್ಸಿ ಬ್ಯಾನ್ ಆದರೆ ಇವಾಗಲೇ ಎಷ್ಟು ತೊಂದರೆ ಕೊಡ್ತಿದ್ದಾರೆ, ಮುಂದಿನ ದಿನಗಳಲ್ಲಿ ಇನ್ನೂ ಪಬ್ಲಿಕ್ಕಿಗೆ ಎಷ್ಟು ತೊಂದರೆ ಆಗ್ಬೋದು ಇವರಿಂದವ. ಇದರಿಂದ ಯಾವುದೇ ಕಾರಣಕ್ಕೆ ಬೈಕ್ ಟ್ಯಾಕ್ಸಿ ಬ್ಯಾನ್ ಮಾಡೋದು ಬೇಡ. ಇದಕ್ಕೆ ಆದಂಥ ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ ತಂದು ಕರ್ನಾಟಕದಲ್ಲಿ ಪರ್ಮಿಷನ್ ಕೊಡೋಣ ಅಂತ ನ್ಯಾಯಾಧೀಶರು ಕೂಡ ಥಿಂಕ್ ಮಾಡ್ತಾರೆ. ಇದೆಲ್ಲ ನೀವು ಮಾಡ್ತಕ್ಕಂಥದ್ದು ಒಂಥರ ಪಾಸಿಟಿವ್, ಒಳ್ಳೇದೇನೆ ಮಾಡಿ, ಪರವಾಗಿಲ್ಲ. ಆಗೋದೆಲ್ಲ ಒಳ್ಳೇದಕ್ಕೆ ಅಂತಾರಲ್ಲ, ಹಂಗೆ ನೀವೆಷ್ಟು ಮಾಡ್ತಿರೋ ಬೈಕ್ ಟ್ಯಾಕ್ಸಿ ಮೇಲೆ ರೈಡರ್ಗಳ ಮೇಲೆ ತೊಂದರೆ ಕೊಡ್ತೀರಾ ಅಷ್ಟು ಒಳ್ಳೇದೇ ಆಗುತ್ತೆ ಹೊತ್ತು, ಕೆಟ್ಟದಂತೂ ಆಗಲ್ಲ. ನೀವು ಇದೇ ಥರ ಡೈಲಿ ಹಿಡಿತಾ ಇರಿ, ಕಿರಿಕ್ ಮಾಡ್ತಾ ಇರಿ, ಕೀ ಕಿತ್ಕೊಳ್ಳಿ, ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ ಬಿಡ್ತಾ ಇರಿ. ಇದೆಲ್ಲ ಪ್ರಾಬ್ಲಮ್ ನಿಮಗೆ ರಿಟರ್ನ್ಸ್, ಕರ್ಮ ರಿಟರ್ನ್ಸ್ ನಿಮಗೆ ಬರುತ್ತೆ, ನೀವೇ ಅನುಭವಿಸ್ಬೇಕಾಗುತ್ತೆ. ಇದು ಯಾರಿಗೇನು ತೊಂದರೆ ಇಲ್ಲ. ಓಕೆ ಫ್ರೆಂಡ್ಸ್, ಇದ್ರ ಬಗ್ಗೆ ಈ ವಿಡಿಯೋ ಮಾತಾಡಬೇಕಾಯ್ತು, ಒಂದು ರಿವ್ಯೂ ಕೊಡಬೇಕಾಯ್ತು, ಕೊಟ್ಟಿದ್ದೀನಿ. ಇದು ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಅನಿಸಿಕೆನ ಕಮೆಂಟ್ ಬಾಕ್ಸ್ ತಿಳಿಸಿ. ಆದಷ್ಟು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ನಾವು ಕೂಡ ಎವ್ರಿಡೇ ಇದೇ ಥರ ಬೈಕ್ ಟ್ಯಾಕ್ಸಿ ಹೊಸ ಅಪ್ಡೇಟ್ ತಿಳಿಸ್ಕೊಡ್ತಾನೆ ಇರ್ತೀವಿ. ಏನೇ ಒಂದು ತೊಂದರೆ ಆದರೂ ರೈಡರ್ಸ್ಗಳಿಗೆ ನೇರವಾಗಿ ಸಪೋರ್ಟ್ ಮಾಡ್ತಾ ವಿಡಿಯೋ ಮಾಡ್ತಾನೆ ಇರ್ತೀವಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಹ್ಯಾವ್ ಎ ನೈಸ್ ಡೇ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.